ನಮಸ್ಕಾರ ಗೆಳೆಯರು, ನಾವು ಇಂದು ಸ್ವಾಮಿ ಸಮರ್ಥ ದರ್ಶನ ಪಡೆಯಲು ಹೊರಟಿದ್ದೇವೆ. ಬನ್ನಿ ಹೇಗಿದೆ ಅಂತ ನೋಡೋಣ. ನಾವು ಮೊದಲು ಸ್ವಾಮಿ ಸಮರ್ಥರವರ ಸಮಾಧಿ ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಸಮಾಧಿ ಸ್ಥಳಕ್ಕೆ ಅಲ್ಲಿ ಏನೇನಿದೆ ಅಂತ ನೀವೇ ನೋಡುತ್ತಿದ್ದೀರಾ. ಸರಿಯಾಗಿದ್ದಲ್ಲಿ ಲೈಕ್ ಹಾಗೂ ಕಮೆಂಟ್, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಬನ್ನಿ ಮುಂದಕ್ಕೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಸ್ವಾಮಿ ಸಮರ್ಥ ಮೂರ್ತಿ, ಹಾಗೂ ಇದು ಮೇನ್ ದ್ವಾರ ಬಾಗಿಲು ಸ್ವಾಮಿ ಸಮರ್ಥವರ ಸನ್ನಿಧಿಯವರ. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಮೊಬೈಲ್ ಅಲೋ ಇದ್ದಿಲ್ಲ, ಆದ ಕಾರಣ ನಾವು ಯಾರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಮಾಡಿದ್ದೀವಿ. ಅದು ನಿಮಗೆ ತೋರಿಸ್ಬೇಕಂತ ಮಾಡಿದ್ದೀವಿ. ಹಾಗೆ ಅಲ್ಲಿ ಪೂಜೆ ಹಾಗೂ ಇವತ್ತು ಶ್ರಾವಣ ಸೋಮವಾರ ಇದ್ದ ಪ್ರಯುಕ್ತ ಸ್ವಾಮಿ ಸಮರ್ಥವರ ಅಭಿಷೇಕ ಹಾಗೂ ಕಾರ್ಯಕ್ರಮಗಳಲ್ಲಿ ಜರುಗಿದ್ದವು. ಆದ ಸಣ್ಣ ತುಣುಕು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೂ ಈಗ ಮತ್ತೆ ನಾವು ಸ್ವಾಮಿ ಸಮರ್ಥ ಮಂದಿರಕ್ಕೆ ಹೋಗುತ್ತಿದ್ದೇವೆ. ಅಲ್ಲೆಲ್ಲ ಎಂಟ್ರೆನ್ಸಲ್ಲಿ ಈ ಥರ ಕಾಣಿಸ್ತಾ ಇದ್ದವು ನೋಡಿ, ಚಿಕ್ಕ ಚಿಕ್ಕ ಮೂರ್ತಿ. ಹಾಗೂ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿ ನಾವು ದಾಸೋಹಕ್ಕೆ ಹೊರಟೆವು. ಯಾಕಂದರೆ ಒಳಗಡೆ ಮೊಬೈಲ್ ಅಲೋಡ್ ಇರಲಿಲ್ಲ. ಆದ ಕಾರಣ ನಾವು ನೇರವಾಗಿ ಊಟದ ದಾಸೋಹ ಸಮಯಕ್ಕೆ ಹೊರಟೆವು. ದಾಸೋಹದಲ್ಲಿ ನೋಡಿ ಮೊದಲ ಪಂಕ್ತಿಯಲ್ಲಿ ನಾವಿದ್ದೆವು. ಸ್ವಲ್ಪ ಜನರಿದ್ದರು, ಇನ್ನೂ ಜಾಸ್ತಿ ಜನ ಹೊರಗಡೆ ಇದ್ದರು. ಸ್ವಲ್ಪ ಅಲ್ಲಿ ಮೊಬೈಲ್ ಅಲೋ ಇದ್ದಿಲ್ಲ. ಆದ ಕಾರಣ ಸ್ವಲ್ಪ ಕದ್ದು ಮುಚ್ಚಿಯಾಗಿ ರೆಕಾರ್ಡ್ ಮಾಡಿದ್ದೇವೆ. ಸರಿಯಾಗಿದ್ದಲ್ಲಿ ಲೈಕು, ಕಮೆಂಟ್ಸ್, ಫಾಲೋ, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.